ನಮಸ್ಕಾರ, ಬನ್ನಿ ಸ್ನೇಹಿತರೆ. ನಾವು ಇವತ್ತು ಇಂಗ್ಲಿಷ್ ನಲ್ಲಿ ಕೆಲವೊಂದು ಪ್ರೋಸಲ್ ವರ್ಬ್ಸ್ ಅಂತ ಕಲಿಯೋಣ. ಪ್ರೋಸಲ್ ವರ್ಬ್ಸ್ ಅಂದ್ರೆ ಜೋಡು ನುಡಿಗಳು ಅಂತಾನು ಕರಿಬಹುದು ಅಥವಾ ಒಂದು ನುಡಿಗಟ್ಟು ಅಂತ ಕರಿಬಹುದು. ವರ್ಬ್ ಮತ್ತು ಪ್ರಿಪೋಸಿಷನ್ ಎರಡು ಸೇರಿ ಒಂದು ಪ್ರೋಸಲ್ ವರ್ಬ್ ಆಗುತ್ತೆ. ಅದು ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತೆ. ಅಂತದನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ಒಂದನೇದು ಬ್ಯಾಕ್ ಆಫ್. ಬ್ಯಾಕ್ ಆಫ್ ಅಂದ್ರೆ ಹಿಂತಿರುಗು ಅಂತ. ಬ್ಯಾಕ್ ಆಫ್ ಅಂದ್ರೆ ಹಿಂದೆ ತಿರುಗು ಅಂತೇಳಿ ಅರ್ಥ. ಎಕ್ಸಾಂಪಲ್ಸ್ ನೋಡೋಣ. ದ ಡಾಗ್ ಬ್ಯಾಕ್ಡ್ ಆಫ್ ಸ್ಲೋಲಿ ಅಂತಂದ್ರೆ ನಾಯಿಯು ನಿಧಾನವಾಗಿ ಹಿಂದೆ ಸರಿಯಿತು ಅಂತ ಅರ್ಥ. ಬ್ಯಾಕ್ ಆಫ್ ಅಂತಂದ್ರೇನು ಹಿಂದೆ ಸರಿಯುವುದು. ಆ ಬ್ಯಾಕ್ ಆಫ್ ಅಂತಂದ್ರೆ ಹಿಂದಕ್ಕೆ ಬಂದ್ಬಿಡೋದು ಅಂತ ಅರ್ಥ. ಓಕೆ. ಡ್ರಾಪ್ ಅಪ್ ಅಂದ್ರೆ ಸ್ಥಳದಲ್ಲಿ ಬಿಡುವುದು. ಗಿವ್ ಮಿ ಡ್ರಾಪ್ ಅಂತ ಕೇಳ್ತಿರ್ತಾರೆ. ಅದನ್ನ ಡ್ರಾಪ್ ಅಪ್ ಅಂದ್ರೆ ಅಲ್ಲಿ ಸ್ಥಳದಲ್ಲಿ ಹೋಗಿ ಬಿಡುವುದಂತ ಅರ್ಥ. ಒಂದು ಎಕ್ಸಾಂಪಲ್ ನೋಡೋಣ. ಡ್ರಾಪ್ ಆಫ್ ಅಂತಂದ್ರೆ ಐ ವಿಲ್ ಡ್ರಾಪ್ ಯು ಆಫ್ ಅಟ್ ದಿ ಸ್ಟೇಷನ್. ಐ ವಿಲ್ ಡ್ರಾಪ್ ಯು ಆಫ್ ಅಟ್ ದಿ ರೈಲ್ವೆ ಸ್ಟೇಷನ್ ಅಂದ್ರೆ ನಾನು ನಿನ್ನನ್ನು ನಿಲ್ದಾಣದಲ್ಲಿ ಇಳಿಸುತ್ತೇನೆ ಅಥವಾ ನಿನ್ನನ್ನು ಅಲ್ಲಿ ಬಿಡುತ್ತೇನೆ ಅಂತ ಅರ್ಥವನ್ನ ಕೊಡುತ್ತೆ. ಓಕೆ. ಫಿನಿಶ್ ಆಫ್ ಅಂದ್ರೆ ಮುಕ್ತಾಯಗೊಳಿಸು. ಫಿನಿಶ್ ಆಫ್ ಅಂದ್ರೆ ಏನ್ರಿ? ಮುಕ್ತಾಯಗೊಳಿಸು. ಈ ಫಿನಿಶ್ಡ್ ಆಫ್ ಈಸ್ ಮೇಲ್ಸ್ ಕ್ವಿಕ್ಲಿ. ಅವನು ಊಟವನ್ನು ತಕ್ಷಣವೇ ಮುಗಿಸಿದ. ಮೀಲ್ಸ್ ಅಂದ್ರೇನು? ಊಟ. ಈ ಫಿನಿಶ್ಡ್ ಆಫ್ ಈಸ್ ಮೀಲ್ಸ್ ಕ್ವಿಕ್ಲಿ. ಅವನು ಬೇಗನೆ ಊಟ ಮಾಡಿದ ಅಂತ ಅರ್ಥ. ಸೆಂಡ್ ಆಫ್ ಅಂದ್ರೆ ನಿಮಗೆ ಗೊತ್ತಿದೆ, ನಾವು ಸೆಂಡ್ ಆಫ್ ಪಾರ್ಟಿ ಮಾಡೇ ಮಾಡ್ತೀವಿ. ಸೆಂಡ್ ಆಫ್ ಅಂದ್ರೆ ಕಳಿಸುವುದು ಅಂತ ಅರ್ಥ. ವಿ ಸೆಂಟ್ ಆಫ್ ದಿ ಪ್ಯಾಕೇಜಸ್ ಎಸ್ಟರ್ಡೇ. ಪ್ಯಾಕೇಜ್ ಅಂದ್ರೆ ಪ್ಯಾಕೇಜ್ಗಳು ಏನೇನು ವಸ್ತುಗಳನ್ನ ಪ್ಯಾಕೇಜ್ ಮಾಡ್ತಾವ ನಿನ್ನೆನೆ ಕಳಿಸಿದೀವಿ ಅಂತ ಅರ್ಥ. ವಿ ಸೆಂಟ್ ಆಫ್ ಅಂತ ಕೇಳ್ತಾನೆ. ಸೆಂಡ್ ಆಫ್ ಗೆ ನೆಕ್ಸ್ಟ್ ವರ್ಬ್ ಏನು? ವಿ ಟು ಸೆಂಟ್ ಆಫ್. ವಿ ಸೆಂಟ್ ಆಫ್ ದಿ ಪ್ಯಾಕೇಜಸ್ ಪ್ಯಾಕೇಜ್ ಎಸ್ಟರ್ಡೇ. ನಾವು ನಿನ್ನೆನೆ ಕಳಿಸಿದೀವಿ ಅಂತ. ಕಾಲ್ ಅಪ್ ಅಂತಂದ್ರೆ ನಾನು ಐ ವಿಲ್ ಕಾಲ್ ಅಪ್. ಕಾಲ್ ಅಪ್ ಅಂದ್ರೆ ಏನಂದ್ರೆ ಕರೆ ಮಾಡು ಅಂತ ಅರ್ಥ. ಯಾರಿಗಾದ್ರೂ ಮತ್ತೆ ಫೋನ್ ಮಾಡೋದು, ಕರೆಯೋದು ಅಂತ ಅರ್ಥ. ಐ ವಿಲ್ ಕಾಲ್ ಅಪ್ ಮೈ ಫ್ರೆಂಡ್ ಟು ನೈಟ್. ನಾನು ನನ್ನ ಸ್ನೇಹಿತನನ್ನು ಇಂದು ರಾತ್ರಿ ಫೋನ್ ಮಾಡಿ ಕರಿತೀನಿ ಅಥವಾ ಫೋನ್ ಮಾಡ್ತೀನಿ ಅಂತ ಅರ್ಥವನ್ನು ಕೊಡುತ್ತೆ. ಕಾಲ್ ಅಪ್ ಅಂತಂದ್ರೆ ಅವರಿಗೆ ಮಾತಾಡೋದು, ಅವ್ರ ಜೊತೆ. ಕಾಲ್ ಅಪ್ ಅಂದ್ರೆ ಅವ್ರ ಜೊತೆ ಮಾತಾಡೋದು, ಅವರನ್ನ ಕರೆಯುವುದು. ಸ್ಟ್ಯಾಂಡ್ ಅಪ್ ಅಂದ್ರೆ ಎದ್ದು ನಿಲ್ಲೋ, ನಿಮಗೆ ಗೊತ್ತಿದೆ. ಆದರೆ ಇದು ಸಂದರ್ಭ ಬೇರೆ ಬೇರೆ ರೀತಿಯಿಂದ ಬಳಸ್ತಾ ಹೋಗ್ತೀವಿ. ಸಂದರ್ಭ ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂದ್ರೆ ಬೆಂಚಿನ ಮೇಲೆ ನಿಲ್ಲು ಅಂತ ಅರ್ಥ. ಬಟ್ ಇಲ್ಲಿ ಏನಾಗಿದೆ? ಸ್ಟ್ಯಾಂಡ್ ಅಪ್ ಫಾರ್ ದ ಯುವರ್ ರೈಟ್ಸ್. ನಿಮ್ಮ ಹಕ್ಕುಗಳಿಗಾಗಿ ಎದ್ದು ನಿಲ್ಲಿ, ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಅಂತ ಅರ್ಥವನ್ನು ಕೊಡುತ್ತೆ ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ರೈಟ್ಸ್. ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಅಂತ ಅರ್ಥ. ನಿಲ್ಲಿ ಅಂತ ಅರ್ಥ. ಹೋರಾಟ ಮಾಡಿ ನಿಲ್ಲಿ ಅಂತ ಅರ್ಥವನ್ನ ಕೊಡುತ್ತೆ. ಎದ್ದು ನಿಲ್ಲಿ ಅಂತ ಅರ್ಥ. ಕ್ಯಾಚ್ ಅಪ್ ಅಂದ್ರೆ ಮತ್ತೆ ನಾನು ನಿನಗೆ ಸಿಗ್ತೀನಿ ಅಂತ. ಕ್ಯಾಚ್ ಅಪ್ ಅಂದ್ರೆ ಮತ್ತೆ ಸಿಗ್ತೀನಿ ಅಂತ. ಕ್ಯಾಚ್ ಅಪ್ ಅಂತಂದ್ರೆ ಮತ್ತೆ ಸಿಗ್ತೀನಿ. ಲೆಟ್ ಅಸ್ ಕ್ಯಾಚ್ ಅಪ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಭೇಟಿ ಆಗೋಣ. ಮುಂದಿನ ವಾರ ನಾವು ಭೇಟಿ ಆಗೋಣ ಅಂತೇಳಿ ಅರ್ಥವನ್ನ ಕೊಡುತ್ತೆ. ಬ್ರೇಕಪ್ ಅಂದ್ರೆ ಸಂಬಂಧವನ್ನ ಮುರಿದುಕೊಳ್ಳೋದು, ಸಂಬಂಧವನ್ನ ಬೇರೆ ಮಾಡಿಬಿಡೋದು, ದೂರ ಆಗೋದು. ದೇ ಬ್ರೋಕ್ ಅಪ್ ಲಾಸ್ಟ್ ಮಂತ್. ಅವರು ಕಳೆದ ತಿಂಗಳು ಬೇರೆಯಾದರು. ಬ್ರೋಕಪ್ ಅಂತಂದ್ರೆ ಅವ್ರ ಸಂಬಂಧ ಏನಾಯ್ತು? ಈಗ ಪ್ರೀತಿ ಮಾಡ್ತಿರ್ತಾರೆ, ಅವ್ರಿಗೆ ಏನಾಗ್ತದೆ? ದೂರ ಆತಂದ್ರೆ ದೇ ಬ್ರೋಕ್ ಅಪ್ ಲಾಸ್ಟ್ ಮಂತ್. ಅವರು ಕಳೆದ ತಿಂಗಳು ದೂರವಾದ್ರು ಅಂತ ಅರ್ಥ. ಕಮ್ಮಪ್ ಅಂತಂದ್ರೆ ಹೊಸದನ್ನಾದ್ರೂ ಏನಾದ್ರೂ ತಗೊಂಡ್ಬರೋದು ಅಥವಾ ಏನಾದ್ರೂ ವಿಶೇಷವಾದದ್ದನ್ನ ಕಮಪ್ ವಿತ್ ಅಂತಂದ್ರೆ ಅದ್ರ ಜೊತೆಗೆ ಬರೋದು. ಕಮಪ್ ವಿತ್ ಅಂದ್ರೆ ಜೊತೆಗೆ ಬರೋದು. ಓಕೆ. ಕಮ್ ಅಪ್ ಸಮಥಿಂಗ್ ಅರ್ಜೆಂಟ್. ಕಮ್ ಅಪ್ ಏನೋ ಒಂದು ವಿಷಯ, ಏನೋ ಒಂದು ಅರ್ಜೆಂಟ್ ಐತೆ ಬಾ ಅಂತ. ಇದ್ರ ಜೊತೆ ಕಮ್ ಅಪ್ ವಿತ್ ಮನಿ, ಕಮ್ ಅಪ್ ವಿತ್ ಪೀಪಲ್. ಯಾರ ಜೊತೆ ಆದ್ರೂ ದುಡ್ಡು ಆದ್ರೂ ತಗೊಂಬ ಅಥವಾ ಜನನಾದ್ರೂ ಕರ್ಕೊಂಬ ಅಂತ. ಕಮ್ ಅಪ್ ವಿತ್ ಸಮಥಿಂಗ್ ಅರ್ಜೆಂಟ್. ಏನು ಅರ್ಜೆಂಟ್ ಇದೆ? ಕಮ್ ಅಪ್ ವಿತ್ ಪೀಪಲ್. ಕಮ್ ಅಪ್ ವಿತ್ ಯುವರ್ ಮದರ್, ಕಮ್ ಅಪ್ ವಿತ್ ಯುವರ್ ಸಿಸ್ಟರ್ ಅಂತಾನು ಹೇಳ್ಬೋದು. ಯಾರನ್ನಾದ್ರೂ ಕರ್ಕೊಂಬ, ಜೊತೆಗೆ ಕರ್ಕೊಂಬರೋದು. ಕಮ್ ಅಪ್ ವಿತ್ ಅಂದ್ರೆ ಏನಾದ್ರೂ ಜೊತೆಗೆ ತರುವುದಂಥದ್ದು ಅಂತ ಅರ್ಥವನ್ನು ಕೊಡುತ್ತೆ. ಗಿವ್ ಅಪ್ ಅಂತಂದ್ರೆ ಬಿಟ್ಟು ಬಿಡು ಅಂತ. ಗಿವ್ ಅಪ್ ಅಂತಂದ್ರೆ ಏನು? ತ್ಯಜಿಸುವುದು, ಬಿಟ್ಟು ಬಿಡೋದು. ಡೋಂಟ್ ಗಿವ್ ಅಪ್ ಸ್ಲೋ ಈಸಿಲಿ. ಇಷ್ಟು ಸುಲಭವಾಗಿ ತ್ಯಜಿಸಬೇಡ, ಏನನ್ನಾದ್ರೂ ಬಿಟ್ಟು ಬಿಡಬೇಡ. ಗಿವ್ ಅಪ್ ಅಂತಂದ್ರೆ ಬಿಟ್ಟು ಬಿಡಬೇಡ. ಡೋಂಟ್ ಗಿವ್ ಅಪ್ ಅಂದ್ರೆ ಬಿಡಬೇಡ ಅಂತ ಅರ್ಥ. ಗಿವ್ ಅಪ್ ಅಂತಂದ್ರೆ ಬಿಡಬೇಡ ಅಂತ ಅರ್ಥ. ಸೆಟ್ ಅಪ್ ಅಂತಂದ್ರೆ ಸರಿಪಡಿಸ್ಕೊಳ್ಳೋದು ಅಥವಾ ಹೊಸದೇನಾದ್ರೂ ಪ್ರಾರಂಭಿಸುವುದು. ಸೆಟ್ ಅಪ್ ಅಂದ್ರೆ ಪ್ರಾರಂಭ. ವಿ ಸೆಟ್ ಅಪ್ ಅ ನ್ಯೂ ಬಿಸ್ನೆಸ್. ನಾವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುತ್ತೇವೆ ಅಂತೇಳಿ ಅರ್ಥ. ಓಕೆ. ವಿ ಸೆಟ್ ಅಂತಾನೆ ಬಳಸ್ತೀವಿ. ವಿ ಟು ಕೂಡ ಅದನ್ನೇ ಬಳಸ್ತೀವಿ. ಸೆಟ್ ಅಂತಾನೆ ಬಳಸ್ತೀವಿ. ಹಾಗಾಗಿ ವಿ ಸೆಟ್ ಅಪ್ ಅ ನ್ಯೂ ಬಿಸ್ನೆಸ್. ನಾವು ಹೊಸ ಬಿಸ್ನೆಸ್ ಅನ್ನು ಪ್ರಾರಂಭಿಸಿದೆವು ಅಥವಾ ಪ್ರಾರಂಭಿಸುತ್ತೇವೆ ಅಂತ. ಇಷ್ಟು ನಾವು ಈ ದಿನದಲ್ಲಿ ನಾವು ಇಂಗ್ಲಿಷ್ನ ಕೆಲವೊಂದು ಚಿಕ್ಕವಾಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಅವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರೋಸಲ್ ವರ್ಬ್ಸ್ ಅನ್ನು ಕಲ್ತಿದ್ದೀವಿ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.